ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಶಾಸಕರ ಬೆಂಬಲ ಇದ್ರೆ ಮುಖ್ಯಮಂತ್ರಿ ಆಗೋದು ಕಷ್ಟ ಏನಲ್ಲ. ಅದಕ್ಕಾಗಿನೇ ಈಗ ಡಿಕೆ ಶಿವಕುಮಾರ್ ತನ್ನ ಶಾಸಕರ ಸಂಖ್ಯಾಬಲ ಹೆಚ್ಚಿಸಿಕೊಳ್ಳೋದಕ್ಕೆ ಯತ್ನಿಸ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಮಾತ್ರ ಕಾಂಗ್ರೆಸ್ನಲ್ಲಿ ಸಿಎಂ ಆಗೋದಕ್ಕೆ ಕುದುರೆ ವ್ಯಾಪಾರ ನಡೆಸಲಾಗ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಡಿಕೆ ಬಣಗಳ ನಂಬರ್ ಗೇಮ್ ಚಾಲು. ಡಿಕೆ ಶಾಸಕರ ಬೆಂಬಲ ಕೇಳುತ್ತಿದ್ದಾರೆಂದು ಬಿಜೆಪಿ ಬಾಂಬ್. ಯಾವುದೇ ರಾಜಕೀಯ ಪಕ್ಷದಲ್ಲಿ ಸಿಎಂ ಆಗಬೇಕು ಅಂದ್ರೆ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗಬೇಕು. ಅದಕ್ಕೆ ಶಾಸಕರ ಬೆಂಬಲ ಬೇಕು. ಇದೇ ಮಾತನ್ನೇ ಸಿದ್ದರಾಮಯ್ಯ ಟೀಮ್ ಡಿಕೆ ಶಿವಕುಮಾರ್ ಬಣಕ್ಕೆ ಪದೇ ಪದೇ ನೆನಪಿಸ್ತಾ ಇದೆ. ಶಾಸಕರು ಆಯ್ಕೆ ಮಾಡಿದ ಸಿಎಂ ಸಿದ್ದರಾಮಯ್ಯ ಅಂತಿದ್ದಾರೆ. ಆದ್ರೆ ಇದೇ ಶಾಸಕರ ಬೆಂಬಲ ವಿಚಾರವೇ ವಿಪಕ್ಷ ಬಿಜೆಪಿ ಕಣ್ಣಿಗೆ ಬಿದ್ದಿದೆ. ಇತ್ತೀಚೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿ ಶಾಸಕರಾದ ವಿನಯ್ ಕುಲಕರ್ಣಿ ಮತ್ತು ವೀರೇಂದ್ರ ಪಪ್ಪಿ ಜೊತೆಗೆ ಮಾತುಕತೆ ನಡೆಸಿದ್ರು. ಇದೇ ಭೇಟಿಗೆ ಬಿಜೆಪಿ ಕುದುರೆ ವ್ಯಾಪಾರದ ಟ್ವಿಸ್ಟ್ ಕೊಟ್ಟಿದೆ. ಎಂಎಲ್ಎಗಳನ್ನ ಪರಸ್ಪರ ಖರೀದಿಗೆ ಇಳಿದಿದ್ದಾರೆ. ಜೈಲಿಗೆ ಹೋಗಿ ಎಂಎಲ್ಎಗಳಿಗೆ ಮಾತಾಡಿಸಿ ಬಂದ ನನ್ನ ಕಡೆ ಬಾ ನಿನ್ನ ಕಡೆ ಬಾ ಅನ್ನೋದು ನೋಡೋದು. ಜೈಲಿಗೆ ಹೋಗಿ ಬಟ್ಟೆ ಆಗೋದು. ಅದಕ್ಕೆ ಇಷ್ಟು ದಿವಸ ಯಾಕೆ ಬಟ್ಟೆ ಆಗಿಲ್ಲ? ಅವ್ರು ಅಕಸ್ಮಾತ್ ಬೇಗ ಹೊರಗೆ ಬಂದ್ರೆ ನಮ್ಮ ಕಡೆ ಇರಲಿ ಅಂತ. ಕಾಂಗ್ರೆಸ್ನಲ್ಲಿ ಕುದುರೆ ವ್ಯಾಪಾರ ನಡೀತಾ ಇದೆ ಅಂತ ಮೊನ್ನೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಆದ್ರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರುವ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಶಾಸಕರು 75ರಿಂದ 100 ಕೋಟಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತ ಬಾಂಬ್ ಸಿಡಿಸಿದ್ದಾರೆ. ನೋಡಿ, ಮೊದಲು ನಾವು ಕೇಳ್ಪಟ್ಟಿದ್ದು ಒಂದು ಪಕ್ಷದವರನ್ನ ಮತ್ತೊಂದು ಪಕ್ಷದವರು ಕುದುರೆ ವ್ಯಾಪಾರ ಮಾಡ್ತಾರೆ ಅಂತ ಕೇಳ್ತಿದ್ವಿ. ಈಗ ತಮ್ಮ ಪಕ್ಷದಲ್ಲೇ ತಮ್ಮನ್ನೇ ವ್ಯಾಪಾರ ಮಾಡ್ತಕ್ಕಂಥ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಉದ್ಭವ ಆಗಿದೆ. ಮೊದಲು ಕೇಳ್ಪಟ್ಟಿದ್ದು 50 ಕೋಟಿ ಒಬ್ಬೊಬ್ಬ MLAಗೆ ಅಂತ. ಈಗ ಅದಾದ್ಮೇಲೆ ಈಗ ಸ್ವಲ್ಪ ಚೌಕಾಸಿ ಹೆಚ್ಚಾಗಿದೆ. ಕೆಲವರು ನಮ್ಗೆ 75 ಕೋಟಿ ಬರ್ತೀವಿ ಅಂತ, ಇನ್ನು ಕೆಲವರು ಇಲ್ಲ 100ವರೆಗೂ ರೀಚ್ ಆಗಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ. 50ರ ಮೇಲೆ ಏನೋ ಒಂದು ಫ್ಲಾಟ್ ಕೊಡ್ತೀವಿ. ಆ ಫ್ಲಾಟ್ ಆದಮೇಲೆ ಒಂದು ಇದೇನಿದು ಫಾರ್ಚುನರ್ ಕಾರ್ ಕೊಡ್ತೀವಿ. ಇಂಥವು ನಡೀತಾವೆ ಅಂತೇಳಿ ನನಗೆ ಮೆಸೇಜ್ ಬಂದಿದೆ. ಮಂತ್ರಿ ಸ್ಥಾನ ಬೇಕಾದವರು ಸುರ್ಜೇವಾಲಾ ಈಗಾಗಲೇ ವ್ಯಾಪಾರ ಶುರು ಮಾಡಿದಾರಂತೆ. 200 ಕೋಟಿ ಕೊಡ್ಬೇಕಂತೆ ಅವ್ರಿಗೆ. ಇದನ್ನ ಬಹಳ ತಮಾಷೆ ಅಂತ ತಿಳ್ಕೊಂಡಿದ್ರು. ಈಗಾಗ ರವೀಂದ್ರ ಪಪ್ಪಿ ಅವರು ಅರೆಸ್ಟ್ ಆಗಿದಾರಲ್ಲ, ಮೊದಲೇ ಅಡ್ವಾನ್ಸ್ ಕೊಟ್ಬಿಟ್ಟಿದ್ರಂತ ಅವರು. ಬಿಜೆಪಿ ಆರೋಪಕ್ಕೆ ತಿರುಗೇಟು ಕೊಟ್ಟಿರುವ ಕಾಂಗ್ರೆಸ್ ನಾಯಕರು ಮೊದಲು ನಿಮ್ಮ ಮನೆ ನೋಡ್ಕೊಳ್ಳಿ, ಕುದುರೆ ವ್ಯಾಪಾರನೂ ಇಲ್ಲ, ಕತ್ತೆ ವ್ಯಾಪಾರನೂ ಇಲ್ಲ ಅಂತ ಕಿಡಿಕಾರಿದ್ದಾರೆ. ನಾನು ಕೂಡ ಅಲ್ಲೇ ಇದ್ಕೊಂಡಿದ್ದು ಎಲ್ಲ ನೋಡ್ತಾ ಇದ್ದೇವೆ. ಯಾಕೆ ಕುದುರೆನೂ ಇಲ್ಲ, ಕತ್ತಿ ವ್ಯಾಪಾರನೂ ಇಲ್ಲ. ಅವರು ಬಿ ಜೆ ಪಿಯವರಿಗೆ ಇದು ರೂಢಿ. ಅವರೆಂದೂ ಜನ ಅವರಿಗೆ ಬಹುಮತದಿಂದ ವೋಟ್ ಕೊಟ್ಟು ಗೆಲ್ಲಿಸಿ ಅವರೆಂದೂ ಮೆಜಾರಿಟಿ ಮಾಡ್ಕೊಂಡು ಬಂದವರಲ್ಲ. ಯಾವತ್ತು ಕುದುರೆ ವ್ಯಾಪಾರ ಮಾಡ್ಕೊಂಡು ಬಂದಿರೋರು ಆ ಕುದುರೆ ವ್ಯಾಪಾರ ಮಾಡೋದಕ್ಕೆ ಕನಸು ಬೀಳ್ತತೆ. ಕಾಂಗ್ರೆಸ್ ನಾಯಕರು ಏನೇ ಸಮರ್ಥನೆ ಕೊಟ್ಟರೂ ಶಾಸಕರ ಬೆಂಬಲ ಕೇಳುವ ಪೂರಕ ಬೆಳವಣಿಗೆಗಳು ನಡೀತಾ ಇವೆ. ಹಣದ ಆಮಿಷದ ಬಗ್ಗೆನೂ ಯಾವುದೇ ಸ್ಪಷ್ಟತೆ ಇಲ್ಲದಿದ್ರೂ ಸಿಎಂ ಡಿಸಿಎಂ ಬಣಗಳ ನಡುವೆ ಶಕ್ತಿ ಪ್ರದರ್ಶನ ನಡೀತಾ ಇದೆ. ಡಿಕೆ ಜೈಲಿಗೆ ಭೇಟಿ ನೀಡಿ ಶಾಸಕರನ್ನ ಭೇಟಿಯಾಗಿದ್ದಾರೆ. ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಉತ್ತರ ಕರ್ನಾಟಕ ಭಾಗದ ಒಬ್ಬೊಬ್ಬರೇ ಶಾಸಕರನ್ನ ಭೇಟಿಯಾಗಿದ್ದಾರೆ. ಗದಗದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್, ನರಗುಂದದ ಮಾಜಿ ಶಾಸಕ BR ಯಾವಗಲ್ನ ಭೇಟಿ ಬೆನ್ನಲ್ಲೇ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯರನ್ನು ಭೇಟಿಯಾಗಿ ಯತೀಂದ್ರ ಮಾತುಕತೆ ನಡೆಸಿದ್ದಾರೆ. ಅದೇನೇ ಇರಲಿ, ಸಿಎಂ ಡಿಸಿಎಂ ನಡುವೆ ನಡೀತಾ ಇರುವ ಕುರ್ಚಿ ಕಾಳಗ ರೋಚಕ ಘಟ್ಟ ತಲುಪಿದೆ. ಎರಡೂ ಬಣದಲ್ಲಿ ಶಾಸಕರ ವಿಶ್ವಾಸ ಗಳಿಸುವ ತಂತ್ರವೂ ನಡೀತಾ ಇದೆ. ಬ್ಯೂರೋ ರಿಪೋರ್ಟ್, TV9.